ಜೈಲಿನಲ್ಲಿನ ಮತ್ತೊಂದು ಕರ್ಮಕಾಂಡ ಲಂಚಾವತಾರ ಬಯಲಾಗ್ತಾ ಇದೆ. ಹಣ ಕೊಟ್ರೆ ಸೆರೆಮನೆ ಆಗತ್ತೆ ಅರಮನೆ, ಇಲ್ದಿದ್ರೆ ನರಕ ದರ್ಶನವಾಗುತ್ತೆ. ಜೈಲಿಗೆ ಸೇರುವಂತಹ ಕೈದಿಗಳು ವಿಚಾರಣಾಧೀನ ಕೈದಿಗಳಿಗೆ ಕಿರುಕುಳವನ್ನ ನೀಡ್ತಾ ಇದ್ದಾರಾ? ಜೈಲಿನಲ್ಲಿನ ಮುಖ್ಯಸ್ಥರಿಂದಲೇ ನಡೀತಾ ಇದೆಯಾ ಲಂಚಾವತಾರ? ಸೆರೆಮನೆ ಸಿಬ್ಬಂದಿಯ ಜೊತೆಯಲ್ಲಿ ವಿಚಾರಣಾಧೀನ ಕೈದಿಯ ಲಂಚದ ಮಾತುಕತೆಯನ್ನ ಆಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ನೋಡಿ. ಸೊ ದುಡ್ಡಿದ್ರೆ ದುನಿಯಾ ಅಂತ ಸುಮ್ಮನೆ ಹೇಳ್ಬಿಡ್ತಾರ. ಸೆರೆಮನೆ ಕೂಡ ಅರಮನೆ ಆಗಿಬಿಡುತ್ತೆ, ದುಡ್ಡಿದ್ರೆ ಸಾಕು. ಸೊ ಅಧಿಕಾರಿಗಳು ಕೂಡ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತ ಬಹಳಷ್ಟು ಬಾರಿ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಜಾಸ್ತಿ ಉದಾಹರಣೆಗಳು ಕೂಡ ಸಿಕ್ಕಿದೆ. ಈ ಸಂಬಂಧವಾಗಿ ಹೆಚ್ಚೆಚ್ಚು ಉದಾಹರಣೆಗಳನ್ನು ಕೂಡ ನಾವು ಸಾಕಷ್ಟು ಗಮನಿಸ್ತಾ ಇರ್ತೀವಿ. ಫೋನ್ ಸಿಗೋದು, ಗಾಂಜಾ ಸಿಗುವಂಥದ್ದು, ಅಧಿಕಾರಿಗಳು ಅವರು ಹೇಳ್ದಂಗೆ ಕೇಳ್ತಾರೆ, ಈ ರೀತಿಯಾಗಿ ಬಹಳಷ್ಟು ನಾವು ಪ್ರಕರಣಗಳನ್ನು ಕೂಡ ನೋಡಿದ್ದೇವೆ. ನೋಡಿ, ಮತ್ತೊಂದು ಪ್ರಕರಣ ಕೂಡ ಆಗಿರುವಂಥದ್ದು. ಹಣ ಕೊಟ್ಟರೆ ಸೆರೆಮನೆ ಕೂಡ ಆಗುತ್ತೆ ಅರಮನೆಯವ್ರಿಗೆ, ಇಲ್ದಿದ್ರೆ ನರಕ ದರ್ಶನ ಆಗಿಬಿಡುತ್ತೆ ಅವ್ರಿಗೆ. ಜೈಲಿನಲ್ಲಿನ ಮತ್ತೊಂದು ಕರ್ಮಕಾಂಡ ಲಂಚಾವತಾರ ಬಯಲಾಗ್ತಾ ಇದೆ. ಜೈಲಿಗೆ ಸೇರುವಂತಹ ಕೈದಿಗಳು ವಿಚಾರಣಾಧೀನ ಕೈದಿಗಳಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆಯಂತೆ. ಜೈಲಿನಲ್ಲಿನ ಮುಖ್ಯಸ್ಥರಿಂದಲೇ ನಡೀತಾ ಇದೆಯಂತೆ ಲಂಚಾವತಾರ. ಸೆರೆಮನೆ ಸಿಬ್ಬಂದಿ ಜೊತೆಯಲ್ಲಿ ವಿಚಾರಣಾಧೀನ ಕೈದಿಯ ಲಂಚದ ಮಾತುಕತೆ ಆಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಯಾವ ರೀತಿಯಾಗಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ಕೂಡ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ಏನ್ ಮಾತುಕತೆಯನ್ನ ಕೂಡ ಆಡಿದ್ದಾರೆ ನೋಡ್ಕೊಂಡು. ಮೇಡಮ್ ಪ್ರತಿ ತಿಂಗಳು ದುಡ್ಡು ಕೊಟ್ಟಿದ್ದೀನಿ. ಈಗ 10 ಲಕ್ಷ ಕೇಳಿದ್ರು, 10 ಲಕ್ಷ ಕೊಡೋಕ್ಕಾಗಲ್ಲ ಅಂತಂದ್ರೆ ಸರಿ ಹೋಗು ಇಲ್ಲಂದ್ರೆ ರಿಲೀಸ್ ಬಿಡೋದು. ಅವಾಗ ಡಿಸಿ ಕೇಸ್ ಈಗಲೇ ನೀವು ಡ್ಯೂಟಿ ಬಿಡ್ತಾ ಇಲ್ಲ. ಇಲ್ಲ ನೀವು ಮಾತಾಡ್ಕೊಳ್ಳಿ ಸರ್. ನಾನು ಸೆಲಿ ರೆಡಿ ಇದ್ದೀನಿ, ನಾನು ತಯಾರಾಗಿದ್ದೀನಿ. ನೀವು ಇಷ್ಟು ಜನರಿಗೆ ತಂದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ. ನೀವೇ ನಿಮ್ಮ ಪ್ರಿಸನರ್ಗಳಿಗೆ ತಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಂಗೆ ಥ್ರೆಟಿಂಗ್ ಮಾಡ್ತಾ ಇದ್ದೀರಿ. ಇವ್ರದಿಂದ ನನಗೆ ನೀವು ಭಯ ಆಗ್ತಾ ಇದ್ದೀರಿ. ನಾನು ಸೆಲಿಗೆ ಬರ್ತಾ ಇದ್ದೀನಿ, ನಾನು ಲಾ ಅಬೈಡಿಂಗ್ ಸಿಟಿಸನ್ ಇದ್ದೀನಿ. ಜೈಲ್ ಅಥಾರಿಟಿ ಎಲ್ಲ ನಾನು ರೂಲ್ಸ್ ಕಂಪ್ಲೈ ಮಾಡ್ತಾ ಇದ್ದೀನಿ. ನೀವೇ ಪರ್ಪಸ್ಲಿ ಪ್ರಿಸನರ್ಸ್ ತಂದು ನನ್ನನ್ನು ಅಟ್ಯಾಕ್ ಮಾಡೋ ಉದ್ದೇಶ ಇದೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ? ನಡಿ, ಬರ್ತಿದ್ದೀನಿ. ನಡಿ ಸರ್.